ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನು ಇನ್ನೇನೋ ಮಾತಾಡ್ತಾ ಇದೆಯಾ? ಮಾಂಗಲ್ಯ ಸಂಬಂಧ ಅಂತೆ. ತಾಳಿ ಅವನು ಕಿತ್ಕೊಂಡು ಹೋದ, ನಾನು ತಗೊಂಬಂದು ವಾಪಸ್ ಕೊಟ್ಟೆ ಅಷ್ಟೇ. ನೀನ್ ಹೇಗ್ ಮಾತಾಡ್ತಿದ್ಯಾ ಅಂದ್ರೆ ತಾಳಿ ಕಟ್ಟಿದ ರೇಂಜಿಗೆ ಮಾತಾಡ್ತಾ ಇದ್ಯಾ, ನಾನ್ಸೆನ್ಸ್ ತರ. ಏನ್ ಮೇಡಮ್ ಈ ರೇಂಜಿಗೆ ಇನ್ಸರ್ಟ್ ಮಾಡ್ತಿದಿರಲ್ಲ? ಪಬ್ಲಿಕ್ ಅಲ್ಲಿ ಇನ್ಸರ್ಟ್ ಮಾಡೋದು ಒಂದೇ, ಪಬ್ಲಿಕ್ ಅಲ್ಲಿ ಹ್ಯಾಂಗ್ ಮಾಡೋದು ಒಂದೇ. ನನ್ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಳ್ದೇನೆ ನನ್ನ ಮಾತಲ್ಲೇ ಗಲ್ಲಿಗೇರ್ತಿದಿರಲ್ಲ ಮೇಡಮ್. ಹೆಲ್ಪ್ ಮಾಡಿದ್ಕೆ ಒಳ್ಳೆ ಬಹುಮಾನನೇ ಕೊಟ್ರಿ ಬಿಡಿ. ಅದಕ್ಕೆ ಹೇಳೋದು ಈಗಿನ ಕಾಲದಲ್ಲಿ ಯಾರಿಗೂ ಹೆಲ್ಪ್ ಮಾಡಬಾರ್ದು ಅಂತ. ಹೆಲ್ಪ್ ಮಾಡಿದ್ರು ಈ ತರ ಅನ್ಬಾರ್ದನ್ನೆಲ್ಲ ಅನಿಸ್ಕೋಬೇಕು ನೋಡಿ. ಏನೋ ಕಂಡ್ರಲ್ಲ ಅಂತ ಮಾತಾಡ್ಸಕ್ ಬಂದ್ರೆ ಮೈ ಮೇಲೆ ಬೀಳ್ತಿರಲ್ಲ ಮೇಡಮ್ ನೀವು. ನಾನ್ ನಿಮ್ಗೆ ಹೆಲ್ಪ್ ಮಾಡಿದೀನಿ, ನೆನ್ಪಿರ್ಲಿ. ಮನುಷ್ಯ ಅದವನ್ಗೆ ಗ್ರಾಟಿಟ್ಯೂಡ್ ಇರ್ಬೇಕು ಮೇಡಮ್, ಗ್ರಾಟಿಟ್ಯೂಡು. ಅದೆಲ್ಲದೂ ಇದೆ. ಅದಿದ್ದಕ್ಕೆ ನೆನ್ನೆ ಥ್ಯಾಂಕ್ಸ್ ಹೇಳಿದ್ದು ಅಷ್ಟು ಸಾಕು ಅಂತ ಅನ್ಕೊಳ್ತೀನಿ. ಇದನ್ನೇ ಇಟ್ಕೊಂಡು ಅಡ್ವಾಂಟೇಜ್ ತಗೊಂಡು ನನ್ನ ಫಾಲೋ ಮಾಡ್ಕೊಂಡ್ ಬರ್ಬೇಡ. ನನಗಿದೆಲ್ಲ ಇಷ್ಟ ಆಗಲ್ಲ. ಮೇಡಮ್ ನೀವು ನನ್ನ ತುಂಬಾನೇ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ನಿಮ್ನ ಫಾಲೋ ಮಾಡ್ಕೊಂಡು ಬಂದಿದ್ದಲ್ಲ ಮೇಡಮ್. ಈ ಸಿಂಪಲ್ ಸೂನಿ ಆ ತರದವನಲ್ಲ ಮೇಡಮ್. ಮತ್ತ್ಯಾಕ್ ಬಂದಿದ್ದು? ಇವಾಗ ಫಾಲೋ ಮಾಡ್ಕೊಂಡು ಬಂದಿದ್ದಲ್ವಾ? ಯಾರು ಹೇಳಿದ್ದು? ನಾನು ಕೋಚಿಂಗ್ ಸೆಂಟರ್ಗಂತ ಬಂದಿದ್ದು. ನನ್ನ ಪಾಡಿಗೆ ನಾನು ಕೋಚಿಂಗ್ ಸೆಂಟರ್ಗೆ ಹೋಗೋಣ, ಕ್ಲೀನಾಗಿ ಓದ್ಕೊಂಡಿರೋಣ ಅಂತ ಅನ್ಕೊಂಡ್ರೆ ಫಾಲೋ ಮಾಡ್ಕೊಂಡು ಬಂದ ಅಂತ ಹೇಳಿ ನನ್ನ ಕ್ಲೀನ್ ಇಮೇಜ್ಗೆ ಮಸಿ ಬಳಿಯೋ ಕೆಲಸ ಮಾಡ್ತಿದ್ರಲ್ಲ ಮೇಡಮ್. ಕೋಚಿಂಗ್ ಸೆಂಟರಾ? ಯಾವ್ದು? ಅದೇ ಮೇಡಮ್, ದಿ ಫೇಮಸ್ IBN UPSC ಕೋಚಿಂಗ್ ಸೆಂಟರ್. ಅಲ್ಲಿ ನಿನಗೇನ್ ಕೆಲ್ಸ? ಏನ್ ಕೆಲ್ಸ ಅಂತಂದ್ರೆ ಕೋಚಿಂಗ್ ಹೋಗ್ತಿದ್ದೀನಿ ಮೇಡಮ್. UPSCಗೆ ತಯಾರಿ ನಡೆಸ್ತಾ ಇದ್ದೀನಿ. ಅಪ್ಕಮಿಂಗ್ ಆಫೀಸರ್ ನಾನು. ಸ್ವಲ್ಪ ಮರ್ಯಾದೆ ಇರ್ಲಿ, ಅಷ್ಟೊಂದೆಲ್ಲ ಕಂಡಮ್ ಮಾಡಬೇಡಿ. ನಿಜವಾಗ್ಲು? ಹ್ಞೂ ಮೇಡಮ್, ನನ್ನ ನಾಳೆಗೂ ನಿಜ ಹೇಳ್ತಾ ಇದ್ದೀನಿ. ಅಂದ್ರೆ ಎಕ್ಸಾಮ್ ಕಟ್ಟಿದ್ಯಾ? ಎಲ್ಲಿವರೆಗೂ ಬಂತು? ಪ್ರಿಲಿಮ್ಸ್ ಪಾಸ್ ಆಯ್ತಾ? ಇಲ್ಲ ಮೇಡಮ್, ಇದೇ ನನ್ನ ಫಸ್ಟ್ ಅಟೆಂಪ್ಟು. ಇವಾಗ ಇನ್ನೂ ಅಂಬೆಗಾಲ್ ಇಡ್ತಾ ಇದ್ದೀನಿ, ಆಮೇಲೆ ಓಡೋದಕ್ಕೆ ಶುರು ಮಾಡ್ತೀನಿ. ಐ ಮೀನ್ ಚೆನ್ನಾಗಿ ಓದಿ ಪ್ರಿಲಿಮ್ಸ್ ಎಲ್ಲ ಕ್ಲಿಯರ್ ಮಾಡ್ಕೋತೀನಿ ಅಂತ ಹೇಳಕ್ ಬಂದೆ ಮೇಡಮ್. ಮತ್ತೆ ಮೇಡಮ್ ಹೇಳೋದನ್ನೇ ಮರ್ತೆ, ಎಷ್ಟು ಮಜಾ ನೋಡಿ. ಅವತ್ ನಾವು ಮೀಟ್ ಆದಾಗ ನನ್ನ ಕೋಚಿಂಗ್ ಕ್ಲಾಸಿಗೆ ಸೇರ್ಕೋಣ ಅಂತ ಬಂದೆ. ಇವಾಗ ಮತ್ತೆ ಮೀಟ್ ಆಗಿದ್ದೀವಿ. ಆ ದೇವ್ರು ನಮ್ನ ಮತ್ತೆ ಮತ್ತೆ ಮೀಟ್ ಮಾಡಿಸ್ತಿದ್ದೇನೆ. ಎಷ್ಟು ಒಳ್ಳೆ ಕೋ ಇನ್ಸಿಡೆನ್ಸ್ ಅಲ್ವಾ ಮೇಡಮ್? ಹಾಗೆಲ್ಲ ಏನೂ ಇಲ್ಲ, ಒಂದೇ ಕೋಚಿಂಗ್ ಸೆಂಟರ್ ಅಲ್ವಾ, ಅದಕ್ಕೆ ಸಿಕ್ಕಿರೋದು ಅಷ್ಟೇ. ಓ ಹಾಗಿದ್ರೆ ಒಳ್ಳೇದಾಯ್ತು ಬಿಡಿ. ವೆರಿ ಗುಡ್ ವೆರಿ ಗುಡ್. ಇನ್ಮೇಲಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಈಸಿ ಆಗುತ್ತೆ. ಯಾಕಂದ್ರೆ ನೀವು ನನ್ಗಿನ್ನ ಸೀನಿಯರ್ ಅಲ್ವಾ. ಮತ್ತೆ ಇದ್ರಲ್ಲಿ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ ಮೇಡಮ್? ಇನ್ ಮುಂದೆ ನಾವು ಇಬ್ರು ಸ್ಟ್ರೇಂಜರ್ಸ್ ಅಲ್ಲ, ಬ್ಯಾಚ್ ಮೇಟ್ಸ್. ಏನ್ ಬ್ಯಾಚ್ ಮೇಟು? ನಾನಿನ್ ಸೀನಿಯರು. ನನ್ ಪ್ರಿಲಿಮ್ಸ್ ಎಲ್ಲ ಪಾಸ್ ಆಗಿ ನಾನು ಮೇನಿಗೆ ಓದ್ಕೊಳ್ತಾ ಇದ್ದೀನಿ, ನೀನು ಪ್ರಿಲಿಮ್ಸ್ ಮಾಡ್ತಾ ಇದೀಯ. ಹಾಗೆ ನೋಡಿದ್ರೆ ನೀನು ನನ್ ಮುಂದೆ ಬಚ್ಚ, ಚಿಕ್ಕ ಹುಡ್ಗ. ಹೋಗಿ ಓದ್ಕೊ. ಹೇ, ಚಿಕ್ಕ ಹುಡ್ಗ ದೊಡ್ಡ ಹುಡ್ಗ ಅಂತೆಲ್ಲ ಏನಿಲ್ಲ ಮೇಡಮ್. ಬಾಯ್ಸ್ ಆಲ್ವೇಸ್ ಬಾಯ್ಸ್. ಸುಮ್ನೆ ಬೇಡದಿರೋ ಮಾತೆಲ್ಲ ಯಾಕೆ ಬಿಡಿ. ಮೊದ್ಲೇ ನಂದು ಮಾತು ಕಡಿಮೆ. ಏನು ನಿನ್ ಮಾತು ಕಡಿಮೆನಾ? ಮತ್ತೆ ಇಲ್ಲಿವರೆಗೆ ಆಡಿರೋದು? ಅದು ಹಂಗೆ ಜನರಲ್ ಮಾತು ಅಷ್ಟೇ ಮೇಡಮ್. ಚೆನ್ನಾಗಿ ಮಾತಾಡ್ತೀಯ, ಮಾತಲ್ಲೇ ಮನೆನೂ ಕಟ್ಬಿಡ್ತೀಯ. ಅದೆಲ್ಲ ಇರ್ಲಿ, ಅಪ್ಪ ಅಮ್ಮ ಏನ್ ಮಾಡ್ತಾ ಇದಾರೆ? ಯಾವ ಊರು? ಅಪ್ಪ ಅಮ್ಮ ಏನೋ ಒಂದ್ ಮಾಡ್ತಾರೆ, ಸುಮ್ನೆ ಯಾಕೆ ಬೇಡದಿರೋ ಸ್ಟೋರಿ. ನಮ್ಮೂರು ಧರ್ಮಸ್ಥಳ, ಧರ್ಮಸ್ಥಳದಿಂದ ಕರ್ಮಸ್ಥಳಕ್ಕೆ ಅಂದ್ರೆ ಬೆಂಗಳೂರು ಬಂದಿದ್ದು ಹೊಟ್ಟೆಪಾಡಿಗೋಸ್ಕರ. ಇದಿಷ್ಟು ನನ್ನ ಸ್ಟೋರಿ ಮೇಡಮ್. ಇವನು ನಿಜವಾಗ್ಲೂ ಕೋಚಿಂಗ್ ತಗೊಳೋದಕ್ ಬಂದಿದಾನಾ ಅಥವಾ ಕಾಗೆ ಹಾರಿಸ್ತಾ ಇದಾನಾ? ಯಾಕೋ ಡೌಟ್ ಆಗ್ತಿದೆಯಲ್ಲ. ಹಲೋ ಮೇಡಮ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ.